ಅಲರ್ಜಿ ಇದೆ, ಆ್ಯಂಟಿ ಹಿಸ್ಟಮಿನ್ ತೊಗೋತಿದ್ದೀರಾ, ಆ್ಯಂಟಿಬಯೋಟಿಕ್ ತಗೋತಿದ್ದೀರಾ, ಆದರೂ ಕಮ್ಮಿ ಆಗ್ತಾಯಿಲ್ಲ ಅಲ್ವಾ. ನ್ಯಾಚುರಲಾಗಿ ಎಲ್ಲಿ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಒಂದು ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ ಆಯಿತಾ. ಸೊ ಸೂರ್ಯನ ಬೆಳಕು ಚೆನ್ನಾಗಿ ತೊಗೊಳ್ಳಿ. ವಿಟಮಿನ್ ಡಿ ಇರೋ ಫುಡ್ಗಳನ್ನ ಇಲ್ಲಿದೆ, ಇದನ್ನು ತೊಗೋಬೋದು. ಮತ್ತು ಜಿಂಕ್ ಮತ್ತು ಸೆಲೆನಿಯಮ್ಮು ಇದು ಕೂಡ ಕಮ್ಮಿ ಇರುತ್ತೆ. ಸೊ ನಿಮಗೆ ಅಲರ್ಜಿ ಜಾಸ್ತಿ ಆಗ್ತಿರುತ್ತೆ. ಸೊ ಜಿಂಕ್ ಮತ್ತು ಸೆಲೆನಿಯಮ್ ಇರೋ ಫುಡ್ಗಳು ಇವು. ಮತ್ತು ನಿಮ್ಮ ಬಾಡೀಲಿ ಪ್ರೋಬಯೋಟಿಕ್ನ ಜಾಸ್ತಿ ಮಾಡಬೇಕು. ಪ್ರೋಬಯೋಟಿಕ್ ಒಂದು ಒಳ್ಳೆ ಮೂಲ ಅಂತ ಅಂದರೆ ರಾತ್ರಿ ತಂಗಳನ್ನ, ಬೆಳಗ್ಗೆ ಮೊಸರು, ಇದನ್ನು ಮಾಡ್ಕೊಂಡು ಕುಡೀರಿ. ನಿಮ್ಮ ಪ್ರೋಬಯೋಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಫುಡ್ಗಳನ್ನ ತೊಗೋಬೋದು. ಮತ್ತು ಒಂದ್ಸಲಿ ಬ್ಲಡ್ ಚೆಕಪ್ ಮಾಡಿಸಿ ಇದರಲ್ಲಿ ಆ್ಯಂಟಿಬಾಡಿ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಕಮ್ಮಿ ಮಾಡಬೇಕಾಗತ್ತೆ. ಅದರಿಂದ ಅಲರ್ಜಿ ಜಾಸ್ತಿ ಆಗುತ್ತೆ. ಸೊ ಇದನ್ನು ಹೆಂಗೆ ಕಮ್ಮಿ ಮಾಡೋದು? ಆಯುರ್ವೇದದ ಪ್ರಕಾರ ನೀಮ್ ಮತ್ತು ತ್ರಿಫಲ ಚೂರ್ಣ ಅಂತ ಬರುತ್ತೆ. ಇದನ್ನು ಸೇರಿಸೋದ್ರಿಂದ ಆ್ಯಂಟಿಬಾಡಿ ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ. ಮತ್ತು ಕರ್ಕುಮಿನ್ ಅಂತ ಅಂದರೆ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ಎಲ್ಲೋ ಹಲ್ದಿ. ಕರ್ಕುಮಿನ್ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗಬೇಕಂದ್ರೆ ಬ್ಲ್ಯಾಕ್ ಪೆಪ್ಪರ್ ಹಾಕಬೇಕು. ಸೊ ಕಾಳು ಮೆಣಸು ಒಂದು ಸ್ವಲ್ಪ ಹಾಕಿ ಅದನ್ನ ಹಾಲಿಗೆ ಹಾಕ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಕುಡಿತಾ ಬರೋದ್ರಿಂದ ನಿಮ್ಮ ಸಿಮ್ಟಮ್ಸು ಕಮ್ಮಿ ಆಗ್ತಾ ಬರುತ್ತೆ. ಬರೀ ಮಾತ್ರೆಗೆ ಅಡಿಕ್ಟ್ ಆಗೋದಕ್ಕಿಂತ ಇದನ್ನೆಲ್ಲ ಫಾಲೋ ಮಾಡಿ. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.